ಯಾಕಂದ್ರೆ ಇವ್ರೇನು ಯಾವ ರೀತಿ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ಇದು ಇವರೇ ಸೃಷ್ಟಿ ಮಾಡ್ತಾ ಇದಾರಂತ. ಯಾರು ಸೃಷ್ಟಿ ಮಾಡಿರೋದಲ್ಲ, ಜನ ಏನ್ ಹೇಳಿದ್ದಾರೆ ಅದನ್ನ ಅವ್ರು ಬರ್ಕೊಂಡಿದ್ದಾರೆ. ಈಗ ವೀರಶೈವ ಲಿಂಗಾಯತ್ ಇಶ್ಯೂ ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಅವ್ರ ಪರ್ಸನಲ್ ಇಶ್ಯೂ ಅದು, ಆ ಸಮಾಜದ ವೈಯಕ್ತಿಕ ಇಶ್ಯೂ ಅದು, ಹಿಂದೆಯಿಂದ ನಡ್ಕೊಂಡ್ ಬರ್ತಾ ಇದೆ. ನಾವು ಪ್ರತ್ಯೇಕ ಧರ್ಮ ಅಲ್ಲ, ನಾವು ಲಿಂಗಾಯತರು, ನಾವು ವೀರಶೈವರು, ನಾವು ವೀರಶೈವ ಲಿಂಗಾಯತು, ಇದೆಲ್ಲ ಅವ್ರ ವೈಯಕ್ತಿಕ ವಿಚಾರ. ಸರ್ಕಾರಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಇದರಲ್ಲಿ ಕನ್ಫ್ಯೂಷನ್ ಯಾಕೆ ಅಂತ ಹೇಳಿದ್ರೆ, ಕನ್ಫ್ಯೂಷನ್ ಅನ್ನ ಸೃಷ್ಟಿ ಮಾಡ್ಬೇಕು ಅಂತಾನೆ ಒಂದು ಥೀಮ್ ಇದೆ. ಇದರಲ್ಲಿ ಕನ್ಫ್ಯೂಷನ್ ಆಗ್ಬೇಕು, ಇದರಿಂದ ನಾವು ಲಾಭ ತಗೊಳ್ಬೇಕು, ಇದ್ರಲ್ಲಿ ಗೊಂದಲ ಆಗ್ಬೇಕು ಅಂತ. ಒಂದು ಜಾತಿ ಗಣತಿ ಮಾಡ್ಬೇಕು ಅಂತ ಮೋದಿ ಅವರು ಹೇಳಾದ್ಮೇಲೆ ಮತ್ತೆ ಬಿಜೆಪಿ ಅವ್ರಿಗೆ ಏನ್ ತಕರಾರು? 2-3 ವಾರದಿಂದ ಅವಾಗ ಯಾವ ಇಶ್ಯೂ ಬಂದಿತ್ತು ಅದ್ ಹೇಳಿದ್ರೆ ಆ ತರದ್ದು ಮಾಡೋದಕ್ಕೆ ಸರಿ ಹೋಗೋದು, ಲಾಜಿಕಲ್ ಇರೋದಿಲ್ಲ. ಅದನ್ನ ತುಂಬಾ ನೀವು, ಯಾಕಂದ್ರೆ ಇದು ಆಯೋಗದವರು ಏನು ಅವ್ರು ಸೃಷ್ಟಿ ಮಾಡಿರುವಂತದ್ದಲ್ಲ. ಎಲ್ಲ ಏನ್ ಬಂದಿದೆ ಇದು ಜನನೇ ಹೇಳಿರುವಂತದ್ದು. ಹಿಂದಿನ ಕಮಿಷನ್ ಸರ್ವೆಗಳು ಮಾಡಿದಾಗ ಇದೆಲ್ಲ ಜನ ಹೇಳಿರುವಂತದ್ದು. ನಾವು ಲಿಂಗಾಯತ್ ಕ್ರಿಶ್ಚಿಯನ್, ನಾವು ಬ್ರಾಹ್ಮಣ ಕ್ರಿಶ್ಚಿಯನ್, ನಾವು ಗೌಡ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡಿದ್ದಾರೆ. ಅದು ಅವ್ರು ಹೇಳ್ಕೊಂಡ್ರೆ ಅದನ್ನು ನಂಬರ್ಸ್ ಇದೆ. ಇಡೀ ರಾಜ್ಯದಲ್ಲಿ ಈ ಕ್ರಿಶ್ಚಿಯನ್ಸ್ ಈ ತರ ನೋಡಿದಾಗ ಸುಮಾರು 1 ಲಕ್ಷಕ್ಕಿಂತ ಕಮ್ಮಿ ಈ ಸಂಖ್ಯೆ. ಎಲ್ಲ ಬೇರೆ ಬೇರೆ ಹಿಂದೂ ಜಾತಿಯವರು ನಾವು ಕ್ರಿಶ್ಚಿಯನ್ ಹೇಳ್ಕೊಂಡಿರೋದು 1 ಲಕ್ಷ 1.25 ಲಕ್ಷ ಅಷ್ಟೇ ಇರುವಂತದ್ದು. ಇಟ್ ಇಸ್ ವೆರಿ ಸ್ಮಾಲ್ ನಂಬರ್. ಒಂದು ಎರಡನೇದು ಬಟ್ ಅದರಲ್ಲಿ ಅದ್ ಬರಬಾರ್ದು ಅಂತ ನಾನು ಕೂಡ ಮುಂದೆನೂ ಕೂಡ ಹೇಳಿದೆ. ಯಾಕಂತ ಹೇಳಿದ್ರೆ ಒಂದ್ಸಲ ಕನ್ವರ್ಟ್ ಆಗಿದ್ರೆ ಅವ್ರು ಆ ಧರ್ಮಕ್ಕೆ ಹೋದಂಗಿಲ್ಲ. ಸೊ ಅವರು ಹಿಂದೂ ಜಾತಿ ಮತ್ತು ಇನ್ನೊಂದು ಧರ್ಮ ಅಂತ ಹೇಳುವಂತದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ವಿ. ಅದನ್ನ ನಾವು ನೋಡ್ತೀವಿ ಯಾವ ತರ ಮಾಡ್ಬೇಕು ಅಂತ ಅವ್ರು ಆಯೋಗದವ್ರು ಹೇಳಿದ್ದಾರೆ. ಯಾಕಂದ್ರೆ ಅವ್ರದ್ದೊಂದು ಸರ್ಜರಿ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಅವರು ಒಂದು ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ. ಅದು ಬೇಸ್ಡ್ ಆನ್ ಪ್ರೀವಿಯಸ್ ಕಮಿಟಿ ರಿಪೋರ್ಟ್ಸ್. ಅದನ್ನ ಅಷ್ಟೇ ಬಿಟ್ರೆ ಇಟ್ ಇಸ್ ನಾಟ್ ಅ ವೆರಿ ಸೀರಿಯಸ್ ಇಶ್ಯೂ. ಯಾಕಂದ್ರೆ ಇವ್ರೇನು ಯಾವ ರೀತಿ ಬಿಂಬಿಸ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ಇದು ಇವರೇ ಸೃಷ್ಟಿ ಮಾಡ್ತಾ ಇದಾರಂತ. ಯಾರು ಸೃಷ್ಟಿ ಮಾಡಿರೋದಲ್ಲ, ಜನ ಏನ್ ಹೇಳಿದ್ದಾರೆ ಅದನ್ನ ಅವ್ರು ಬರ್ಕೊಂಡಿದ್ದಾರೆ. ಜನ ಹೇಳ್ಕೊಂಡಿರೋದು ಸರ್ಕಾರ ಈ ಕಮಿಷನ್ ಮಾಡಿದ ಲಿಸ್ಟ್ ಅಲ್ಲಿ ಇದೆ ಅಂತ ಅವ್ರು ಆ ಕಮಿಷನ್ ಮಾಡಿದ ಲಿಸ್ಟ್ ಬಿಜೆಪಿ ಅವರು ಒಪ್ಕೊಂಡಿರುವಂತದ್ದು. ಅವ್ರು ಇದ್ದಾಗಲೇ ಇತ್ತಿದ್ದು, ಅವರೇ ಅದನ್ನ ಒಪ್ಕೊಂಡ್ರು. ಅವ್ರು ಒಪ್ಕೊಂಡ ನಂತರನೇ ಜಯಪ್ರಕಾಶ್ ಹೆಗಡೆಗೆ ಆ ರಿಪೋರ್ಟ್ ಕೊಟ್ಟಿರುವಂತದ್ದು. ಸೊ ಆ ಡೇಟಾ ಎಲ್ಲ ಅವ್ರು ಇದ್ದಾಗಲೇ ಇದ್ದದ್ದು. ಇದೇನ್ ನಾವು ಬಂದಾಗ ಸೇರಿರುವಂತದ್ದೇನಲ್ಲ. ಅವ್ರು ಬಿಜೆಪಿ ಸರ್ಕಾರ ಇದ್ದಾಗ್ಲೇನೆ ಏನು ಕಾಂತರಾಜ್ ಕಮಿಟಿ ರಿಪೋರ್ಟ್ ಇತ್ತು ಅದನ್ನ ಜಯಪ್ರಕಾಶ್ ಹೆಗಡೆ ಅವರಿಗೆ ವಹಿಸಿದ್ರು, ಅಕ್ಸೆಪ್ಟ್ ಮಾಡ್ಕೊಂಡಾಗಿತ್ತಾನೆ. ಆ ಕಮಿಟಿ ರಿಪೋರ್ಟ್ ಮೇಲೆ ಹೊರಗೆ ಬಂತು. ಅದರ ಆಧಾರದ ಮೇಲೆ ಇವರು ಮೀಸಲಾತಿ ಎಲ್ಲ ಮಾಡಿದ್ರು ಹಿಂದಿನ ಸರ್ಕಾರ. ಸೊ ದೇ ಅಕ್ಸೆಪ್ಟೆಡ್ ಎವ್ರಿಥಿಂಗ್ ಆಲ್ಸೋ. ಸೊ ಅವರು ಏನು ಇದರಿಂದ ಏನು ಅವಾಗ ಅವರು ಹೇಳ್ಬೋದಾಗಿತ್ತು. ಸೊ ಏನೇ ಹೇಳಿದ್ರು ಆ ಕನ್ಫ್ಯೂಷನ್ ಇರಬಾರ್ದು ಅಂತ ನಾವು ಹೇಳಿದ್ವಿ. ಅದ್ರ ಬಗ್ಗೆ ಅದು ನೋಡೋಣ. ಯಾಕಂದ್ರೆ ಅವ್ರು ಆಯೋಗ ಅವರು ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ನನ್ನ ಪ್ರಕಾರ ಇದು ಯಾವುದೇ ಒಂದು ಸಮಸ್ಯೆ ಏನು ಜಾಸ್ತಿ ಏನು ಆಗೋದಿಲ್ಲ. ಆದ್ರೆ ನಾಳೆಯಿಂದ ಅವರು ಅದನ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಹೇಳಿದ್ದಾರೆ. ಇವತ್ತು ಪೇಪರ್ ಅಲ್ಲೂ ನೋಡಿದೆ ನಾನು, ಇದು ಆತರ ಎಲ್ಲ ಹೇಳಿದ್ದಾರೆ. ಇದು ಫಸ್ಟ್ ಆಫ್ ಆಲ್ ಜಾತಿ ಗಣತಿ ಅಲ್ಲ, ಅಷ್ಟೇ ಕ್ಲಾರಿಟಿ ಜನರಿಗಿಲ್ಲ. ಜಾತಿ ಗಣತಿ ಮಾಡೋದು ಕೇಂದ್ರ ಸರ್ಕಾರ ಈಗ ಸೆನ್ಸಸ್ ಮುಖಾಂತರ ಮಾಡ್ತಾರೆ. ಇದು ಮಾಡ್ತಾ ಇರುವಂತದ್ದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿ ಯಾರ್ಯಾವ್ದು ಏನೇನಿದೆ, ಮುಂದೆ ನಾವು ಯಾರಿಗೆ ಹೆಚ್ಚು ಅನುಕೂಲ ಮಾಡಬೇಕು, ಯಾರಿಗೆ ಹೆಚ್ಚು ನಾವು ಸಹಾಯ ಮಾಡಬೇಕು, ಯಾರು ನಿಜವಾಗ್ಲೂ ಹಿಂದುಳಿದ ಇದ್ದಾರೆ, ಯಾರು ಅಭಿವೃದ್ಧಿ ಹೊಂದಿದ್ದಾರೆ, ಹಿಂದಿನ ಒಂದು ಆಯೋಗದ ವರದಿಗಳಿಗೂ ಈಗಿನ ವ್ಯತ್ಯಾಸ ಆಗಿದೆಯಾ, ಯಾರಿಗೆ ಇನ್ನೂ ಹೆಚ್ಚು ನೆರವು ಬೇಕು. ಯಾಕಂದ್ರೆ ನಾವು ಏನಾದ್ರೂ ಮಾಡಕ್ ಹೋದ್ರೆ ಸುಪ್ರೀಂ ಕೋರ್ಟ್ ಕೇಳ್ತಾರೆ, ನಿಮ್ಮ ಹತ್ರ ಏನ್ ಎಂಪಿರಿಕಲ್ ಡೇಟಾ ಇದೆ ಅಂತ ಕೇಳ್ತಾರೆ. ಆ ಎಂಪಿರಿಕಲ್ ಡೇಟಾ ಇಲ್ಲದೆ ಹೋದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಇದು ಜನರಿಗೆ ಎಲ್ಲ ಕನ್ಫ್ಯೂಷನ್ ಯಾಕೆ ಅಂತ ಹೇಳಿದ್ರೆ ಇದು ರಾಜಕೀಯ ಬೆರೆಸ್ತಾರೆ. ಈಗ ವೀರಶೈವ ಲಿಂಗಾಯತ್ ಇಶ್ಯೂ ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಅವ್ರ ಪರ್ಸನಲ್ ಇಶ್ಯೂ ಅದು, ಆ ಸಮಾಜದ ವೈಯಕ್ತಿಕ ಇಶ್ಯೂ ಅದು, ಹಿಂದೆಯಿಂದ ನಡ್ಕೊಂಡ್ ಬರ್ತಾ ಇದೆ. ನಾವು ಪ್ರತ್ಯೇಕ ಧರ್ಮ ಅಲ್ಲ, ನಾವು ಲಿಂಗಾಯತರು, ನಾವು ವೀರಶೈವರು, ನಾವು ವೀರಶೈವ ಲಿಂಗಾಯತು, ಇದೆಲ್ಲ ಅವ್ರ ವೈಯಕ್ತಿಕ ವಿಚಾರ. ಸರ್ಕಾರಕ್ಕೂ ಅದಕ್ಕೂ ಏನ್ ಸಂಬಂಧ ಇಲ್ಲ. ಮತ್ತೆ ಕೆಲವರೆಲ್ಲ ಇದೇ ಜಾತಿ ಹೆಸರನ್ನು ನಮೂದಿಸ್ಬೇಕು ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಅದೆಲ್ಲ ಓಕೆ. ಸೊ ಇದರಲ್ಲಿ ಕನ್ಫ್ಯೂಷನ್ ಯಾಕೆ ಅಂತ ಹೇಳಿದ್ರೆ, ಕನ್ಫ್ಯೂಷನ್ ಅನ್ನ ಸೃಷ್ಟಿ ಮಾಡ್ಬೇಕು ಅಂತಾನೆ ಒಂದು ಥೀಮ್ ಇದೆ. ಇದರಲ್ಲಿ ಕನ್ಫ್ಯೂಷನ್ ಆಗ್ಬೇಕು, ಇದರಿಂದ ನಾವು ಲಾಭ ತಗೊಳ್ಬೇಕು, ಇದ್ರಲ್ಲಿ ಗೊಂದಲ ಆಗ್ಬೇಕು ಅಂತ. ಇದು ವೈಜ್ಞಾನಿಕವಾಗಿನೇ ಮಾಡ್ತಾ ಇರುವಂತದ್ದು. ಇದರೆಲ್ಲ ಎಕ್ಸ್ಪರ್ಟ್ಸ್ ಪಾಪ ಕೂತ್ಕೊಂಡು ಇದು ಎಷ್ಟು ಕಷ್ಟ ಇದೆ ಪ್ರಕ್ರಿಯೆ. ನಾವು ಕೂತ್ಕೊಂಡು ಏನೇನೋ ಹೇಳ್ಬಿಡ್ತೀವಿ. ಬಟ್ ಇದನ್ನ ಸಮೀಕ್ಷೆ ಮಾಡುವಂತ ನೀವು ಇದನ್ನ ನೋಡಿದ್ರೆ ಯಾವ ತರ ಡೇಟಾ ಕಲೆಕ್ಟ್ ಮಾಡ್ತಾರೆ, ಅವ್ರದ್ದು ಎಷ್ಟು ಭೂಮಿ ಇದೆ, ಏನ್ ಓದಿದ್ದಾರೆ, ಅವರಲ್ಲಿ ಏನೇನ್ ಬೇರೆ ಬೇರೆ ಅವ್ರ ಪರಿಸ್ಥಿತಿ ಏನಿದೆ, ಎಷ್ಟು, ಇದೆಲ್ಲ ಡೀಟೇಲ್ಡ್ ಸರ್ವೆ ಇದು. ಸೊ
ಸೊ ಇದು ಬಹಳ ಒಂದು ಅಗತ್ಯ ಇರುವಂತದ್ದು ಮತ್ತು ಆ, ಅದನ್ನ ಮಾಡೋದ್ರಲ್ಲಿ ಸಣ್ಣ ಪುಟ್ಟ ಏನಾದ್ರು ನೋಡಿ ಏನ್ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಯಾರಾದ್ರೂ ಒಂದು ಅಭಿಪ್ರಾಯ ಭಿನ್ನಾಭಿಪ್ರಾಯ ಇದ್ದೇ ಇರ್ತದೆ. ಆದ್ರೆ ಇದರ ಉದ್ದೇಶ ಈ ದುರುದ್ದೇಶ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯ ಅವರು ಯಾವ್ದೇನು ಹೊಡಿಬೇಕು ಅಂತಾನು ಏನ್ ಪ್ರಶ್ನೆನೇ ಬರಲ್ಲ ಇದ್ರಲ್ಲಿ. ಅವ್ರಿಗೆ ಗೊತ್ತೂ ಇಲ್ಲ, ಅವ್ರಿಗೂ ಕೂಡ ಗೊತ್ತಿರಲ್ಲ ಇದೆಲ್ಲ ಕ್ರಿಶ್ಚಿಯನ್ ಈ ತರ ಹೆಸರಿದೆ, ಮುಸ್ಲಿಂ ಹೆಸರು ಅವ್ರಿಗೂ ಕೂಡ ಗೊತ್ತು. ಅವ್ರೇನು ಅದನ್ನ ಅಷ್ಟು ಡೀಟೇಲ್ ಆಗಿ ನೋಡಿರೋದಿಲ್ಲ. ಸೊ ಕಾಂಗ್ರೆಸ್ ಆಗ್ಲಿ ಸರ್ಕಾರ ಆಗ್ಲಿ ಯಾಕೆ ಹೊಡಿಬೇಕು ಬಿಡಬೇಕು ಅಂತ ಏನಲ್ಲ. ಇವತ್ತು ಜಾತಿ ಗಣತಿ ಮಾಡ್ಬೇಕು ಅಂತ ಮೋದಿ ಅವರು ಹೇಳಾದ್ಮೇಲೆ ಮತ್ತೆ ಬಿಜೆಪಿ ಅವ್ರಿಗೆ ಏನ್ ತಕರಾರು? ಅದನ್ನು ವಿರೋಧ ಮಾಡ್ಲಿ ಮತ್ತೆ ಅವರು. ಸೊ ಇದೆಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಆಗ್ಬೇಕಿದು. ನಮ್ಮ ಪೂರ್ತಿ ಬೆಂಬಲ ಈ ಒಂದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಒಂದು ಏನು ಸ್ಥಿತಿಗತಿಗಳನ್ನ ಸರ್ವೆ ಮಾಡ್ತಕ್ಕಂಥದಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ.